ನಿಮ್ಮ ಗಂಡನಿಗೆ ಗೊತ್ತಾಗದ ಹಾಗೆ ರಹಸ್ಯವಾಗಿ ಟೀ ಕಾಫಿಯಲ್ಲಿ ಈ ಒಂದೇ ಒಂದು ಸಣ್ಣ ವಸ್ತುವನ್ನು ಹಾಕಿಕೊಡಿ. ಆಮೇಲೆ ಪರಿಣಾಮವನ್ನು ನೀವೇ ನೋಡಿ. ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಿಲ್ಲ ಅಂದರೆ, ನೀವು ಹೇಳಿದ ಕೆಲಸವನ್ನು ಮಾಡ್ತಿಲ್ಲ ಅಂದರೆ, ನಿಮ್ಮ ಯಾವುದೇ ನಿರ್ಣಯಗಳನ್ನು ಒಪ್ಕೊಳ್ತಾ ಇಲ್ಲ ಅಂದರೆ, ಈ ಒಂದೇ ಒಂದು ವಸ್ತು ಅವರ ಎಲ್ಲ ಮನಸ್ಥಿತಿಯನ್ನು ಬದಲಾಯಿಸುತ್ತೆ. ಗಂಡ ಹೆಂಡತಿ ಅಂದಮೇಲೆ ಒಬ್ಬರಿಗೊಬ್ಬರು ಹೊಂದಿಕೊಂಡು ಹೋಗೋದು ಸುಖಿ ದಾಂಪತ್ಯದ ರಹಸ್ಯ ಅಂತ ಗೊತ್ತಿದ್ರೂ ಕೂಡ ಗಂಡ ಹೆಂಡತಿ ಎಲ್ಲರೂ ಪ್ರತಿನಿತ್ಯ ಜಗಳ ಆಡ್ತಾ ಇರ್ತಾರೆ. ಕಿತ್ತಾಡೋದು, ವೈಮನಸ್ಸು, ವೈರತ್ವ, ಈಗೋ ಇದೆಲ್ಲದವು ಕೂಡ ಗಂಡ ಹೆಂಡತಿ ಮಧ್ಯ ಈಗಿನ ಕಾಲದಲ್ಲಿ ಸರ್ವೇ ಸಾಮಾನ್ಯ. ಪ್ರತಿನಿತ್ಯ ಜಗಳ ಆಡಿಕೊಂಡು, ವಾದ ಮಾಡಿಕೊಂಡು, ಒಬ್ಬರ ಮೇಲೆ ಒಬ್ಬರು ಹಗೆ ಸಾಧಿಸ್ಕೊಂಡೇ ಜೀವನವನ್ನು ಕಳ್ಕೊಬಿಡ್ತಾರೆ ವೀಕ್ಷಕರೇ. ಇದು ನಿಮ್ಮ ಮನೆಯಲ್ಲೂ ಕೂಡ ಆಗ್ತಾ ಇದ್ರೆ ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಉಪಾಯ ಬಹಳ ಸುಲಭ. ನೀವು ಪ್ರತಿನಿತ್ಯ ನಿಮ್ಮ ಗಂಡನಿಗೆ ಟೀ ಅಥವಾ ಕಾಫಿಯನ್ನು ಮಾಡಿಕೊಟ್ಟೇ ಕೊಡ್ತೀರಾ. ಅದು ಕೋಪದಲ್ಲಾದರೂ ಕೊಡಿ, ಪ್ರೀತಿಯಲ್ಲಾದರೂ ಕೊಡಿ. ನಿಮ್ಮಲ್ಲಿ ಮತ್ತೊಂದು ಪ್ರಶ್ನೆ ಸಹಜವಾಗಿ ಕಾಡಬಹುದು. ನಾವು ಮದುವೆ ಆದಾಗಿಂದ ಕೂಡ ಟೀ ಮತ್ತು ಕಾಫಿಯನ್ನು ಮಾಡಿಕೊಡ್ತಾನೆ ಇದ್ದೀವಿ. ಬದಲಾಗೋದಿದ್ರೆ ಅಷ್ಟು ವರ್ಷಗಳಿಂದ ಬದಲಾಗದೇ ಇರೋರು ಇವಾಗೇನು ಬದಲಾಗ್ತಾರೆ ಅನ್ನೋದು ಸಹಜ ಪ್ರಶ್ನೆ. ಹೌದು ವೀಕ್ಷಕರೇ, ನೀವು ಟೀ ಕಾಫಿಯನ್ನೇನೋ ಮಾಡಿಕೊಟ್ಟಿದ್ದೀರಾ, ಆದರೆ ಈ ವಸ್ತುವನ್ನು ಕೂಡ ಹಾಕ್ಕೊಟ್ಟಿದ್ದೀರಾ. ಆದರೆ ಯಾವ ರೀತಿ ಹಾಕ್ಕೊಡ್ಬೇಕು ಅನ್ನೋದು ಮುಖ್ಯವಾಗುತ್ತೆ ವೀಕ್ಷಕರೇ. ನೀವು ಪ್ರತಿನಿತ್ಯ ಮಾಡಿಕೊಡುವಂತಹ ಟೀ ಕಾಫಿಗೂ ಈಗ ಮಾಡಿಕೊಡುವಂತಹ ಟೀ ಕಾಫಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಈ ಉಪಾಯ ಬಹಳ ಸರಳವಾಗಿದ್ದು ಗಂಡ ಕೊಡುವಂತಹ ಕಾಟಗಳನ್ನು ತಡ್ಕೊಳ್ಳುವಂತಹ ಮಹಿಳಾ ಮಣಿಯರಿಗೆ ಈ ಉಪಾಯ ಬಹಳನೇ ಪ್ರಯೋಜನಕಾರಿಯಾಗಿರುತ್ತೆ. ಈ ಉಪಾಯ ಮಾಡೋದಕ್ಕೆ 3 ಏಲಕ್ಕಿಯನ್ನು ತೆಗೆದುಕೊಳ್ಳಿ. ಸೂರ್ಯೋದಯಕ್ಕೂ ಮುಂಚೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಮುಂದೆ ದೀಪವನ್ನು ಹಚ್ಚಿ ನಿಮ್ಮ ಗಂಡನ ಕುರಿತು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಗಂಡ ಬಹಳ ಒಳ್ಳೆಯವನಾಗಬೇಕು, ನನಗೆ ಹೊಡಿಬಾರ್ದು, ನಾನು ಹೇಳಿದ ಒಳ್ಳೆಯ ಮಾತುಗಳನ್ನು ಕೇಳಬೇಕು, ಸಂಸಾರವನ್ನು ಸುಖವಾಗಿ ಸಾಗಿಸಬೇಕು, ನಿಮ್ಮನ್ನು ಒಂದು ಕ್ಷಣನೂ ಬಿಟ್ಟಿರಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗತ್ತೆ. ಪ್ರಾರ್ಥಿಸಿದ ನಂತರ ಆ 3 ಏಲಕ್ಕಿಯನ್ನು ನಿಮ್ಮ ಸೆರಗಿನ ತುದಿಯಲ್ಲಿ ಕಟ್ಕೊಳ್ಬೇಕಾಗತ್ತೆ ವೀಕ್ಷಕರೇ. ಕಟ್ಟಿಕೊಂಡ ನಂತರ ಅದು ಆ ಏಲಕ್ಕಿ ಇಡೀ ದಿನ ನಿಮ್ಮ ಸೆರಗಲ್ಲಿ ಹಾಗೆ ಇರಬೇಕಾಗತ್ತೆ. ತದನಂತರ ಏನು ಮಾಡಬೇಕು ಅಂತ ಕೇಳಿದ್ರೆ, ನಿಮ್ಮ ಗಂಡ ಮಲಗುವಂಥ ದಿಂಬಿನ ಕೆಳಗೆ ಆ ಏಲಕ್ಕಿಯನ್ನು ಇಟ್ಟು ಬಿಡಬೇಕಾಗುತ್ತೆ. ಒಂದು ವೇಳೆ ನೀವು ಇಟ್ಟಂತಹ ಏಲಕ್ಕಿ ಏನಾದರೂ ನಿಮ್ಮ ಗಂಡನಿಗೆ ಗೊತ್ತಾಯಿತು ಅಂದರೆ ನೀವು ಮಾಡಿದಂತಹ ಕೆಲಸ ಪ್ರಯೋಜನಕಾರಿಯಾಗುವುದಿಲ್ಲ. ಹಾಗಾಗಿ ಬಹಳ ಹುಷಾರಾಗಿ ಜಾಗರೂಕರಾಗಿ ಈ ಒಂದು ಕೆಲಸವನ್ನು 7 ದಿನಗಳ ಕಾಲ ಮಾಡ್ತಾ ಬನ್ನಿ ವೀಕ್ಷಕರೇ. ಆಮೇಲೆ ನೋಡಿ ಚಮತ್ಕಾರ, ನಿಮ್ಮ ಗಂಡ ಮರುದಿನದಿಂದಲೇ ನೀವು ಹೇಳಿದ ಹಾಗೆ ಕೇಳ್ತಾರೆ. ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸ್ತಾರೆ. ನಿಮ್ಮ ಹಿಂದೆನೇ ಓಡಾಡ್ತಾರೆ. ಗಂಡ ಹೆಂಡತಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ನೀವೇನಾದರೂ ತುಂಬ ವರ್ಷಗಳಿಂದ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ರೆ ಮೇಲೆ ಕಾಣಿಸ್ತಾ ಇರುವಂತಹ ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ದತ್ತಾತ್ರೇಯ ಸ್ವಾಮಿ ಇವರ ನಂಬರ್ಗೆ ಕರೆ ಮಾಡಿ ನೀವು ನೇರವಾಗಿ ಇವರನ್ನು ಭೇಟಿ ಮಾಡಬಹುದು. ನಿಮ್ಮ ಸಮಸ್ಯೆಗಳಿಗೆ ನೇರವಾಗಿ ನೀವೇ ಖುದ್ದಾಗಿ ಅವರನ್ನ ಭೇಟಿಯಾಗಿ ಪರಿಹಾರವನ್ನು ಶಾಶ್ವತವಾಗಿ ಪಡ್ಕೋಬಹುದು ವೀಕ್ಷಕರೇ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ.